ಮೂಡಾದ ಪ್ರಕರಣದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಎಲ್ಲ ಸೈಟ್ಗಳ ಹಂಚಿಕೆ ವ್ಯವಹಾರದಲ್ಲಿ 2009ರಿಂದ ಈಚೆಗೆ ದೇಸಾಯಿ ಅವರ ಆಯೋಗಕ್ಕೆ ಅವರು ತನಿಖೆ ಮಾಡಿ ಅಂತ ಕೊಟ್ಟಿರುವಂಥದ್ದು. ಆದರೆ ಅನುಮಾನ ಬರ್ತಾ ಇರೋದು ಮತ್ತು ಎಲ್ಲ ತನಿಖಾ ಸಂಸ್ಥೆಗಳು ಇಡಿ ವರದಿ ಮಾಡಿರೋ ಮುಖಾಂತರ 2000ದಿಂದ ಈಚೆಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅನೇಕ ಹಗರಣಗಳು ನಡೆದಿದೆ ಅನ್ನುವಂಥದ್ದನ್ನು ಬೆಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಡಿ ವರದಿಯನ್ನು ಅನುಮಾನವನ್ನು ಪಟ್ಟಿರುವಂಥದ್ದನ್ನು ನಾವು ಗಮನಿಸಿದ್ದೀವಿ. ಆದರೆ ಪ್ರತಿನಿತ್ಯ ಪತ್ರಿಕೆಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಇದೊಂದು ರೀತಿ ಧಾರಾವಾಹಿ ಥರ ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಮೈಸೂರಿನ ಏನು ಮೂಡಾದಲ್ಲಿ ಅನೇಕ ಹಗರಣಗಳ ಒಳಗಡೆನೆ ನೆನ್ನೆನೂ ಉಲ್ಲೇಖ ಆಗಿರುವಂಥದ್ದು ಸುಮಾರು 1000ಕ್ಕೂ ಹತ್ತತ್ರ ಸೈಟ್ಗಳ ವಿಲೇವಾರಿಯಲ್ಲಿ ಮೋಸ ಆಗಿದೆ ಅಂತ ಇಡಿಯವರು ವರದಿ ಮಾಡ್ತಾ ಇರೋದು. ಆ ಹಿನ್ನೆಲೆಯಲ್ಲಿ ನಮ್ಮ ಲೋಕಾಯುಕ್ತ ಸಂಸ್ಥೆ ಮೇಲೆ ಒಂದಷ್ಟು ಒತ್ತಡಗಳು ಬರೋಕ್ಕೆ ಶುರು ಆಗಿದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಇಡಿ ವರದಿ ಈ ರೀತಿ ಇದೆ, ಆದರೆ ಲೋಕಾಯುಕ್ತದ ತನಿಖಾ ಸಂಸ್ಥೆ ಮಾಡಿರುವಂಥ ತನಿಖೆಯಲ್ಲಿ ಇದಕ್ಕೆ ಒಂದು ಅಂತ್ಯ ಕಾಣಿಸ್ಬೇಕು ಅನ್ನುವಂಥ ರೀತಿಯಲ್ಲಿ ನಡೀತಾ ಇರೋದು ನಾವೆಲ್ಲರೂ ಗಮನಿಸ್ತಾ ಇದ್ದೀವಿ. ಈ ಹಂತದಲ್ಲಿ ಇನ್ನೊಂದಷ್ಟು ಜನರ ಬಂಧನನ ಆಗಬೇಕು ಅಂತ ಅನ್ನಿಸ್ತಾ ಇದೆ. ಕಳೆದ 3-4 ದಿವಸದ ಡೆವಲಪ್ಮೆಂಟ್ ನೋಡಿದ್ರೆ, ಈ ಕಡೆ ಮೈಸೂರಿನ ಮೂಡಾದ ವ್ಯವಹಾರವನ್ನು ನೋಡಿದ್ರೆ ಒಂದು 3-4 ಜನ ಅಧಿಕಾರಿಗಳ ಬಂಧನ ಆಗೋ ತನಕ ಇದಕ್ಕೆ ಸಂಪೂರ್ಣವಾದಂಥ ಮಾಹಿತಿಗಳು ಹೊರಗಡೆ ಬರೋದಕ್ಕೆ ಕಷ್ಟ ಆಗ್ತಾ ಇದೆ. ಈ ಕಡೆ 140 ಫೈಲ್ ಇಲ್ಲ, ಈ ಕಡೆ 1095 ಸೈಟ್ಗಳ ವಿಲೇವಾರಿಯಲ್ಲಿ ಅನ್ಯಾಯ ಆಗಿದೆ ಅನ್ನೋದನ್ನು ಬೆಟ್ಟು ಮಾಡಿ ತೋರಿಸ್ತಾ ಇರುವಂಥ ಸಂದರ್ಭದಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗೆ ನಾವೇನು ಒತ್ತಾಯ ಮಾಡಿದ್ವಿ, ನೀವೇ ಕ್ರಿಮಿನಲ್ ಕೇಸನ್ನು ದಾಖಲಿಸಬೇಕು ಸರ್ಕಾರದ ಜಿಲ್ಲಾಧಿಕಾರಿಯಾಗಿ ಅಧ್ಯಕ್ಷರಾಗಿ ಅಂತ ಇವತ್ತು ಮತ್ತೊಮ್ಮೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಜಿಲ್ಲಾಧಿಕಾರಿಗಳು ಪೊಲೀಸ್ ಇದರಲ್ಲಿ ಮಾಡಬೇಕು. ಮತ್ತು ಸನ್ಮಾನ್ಯ ನಮ್ಮ ನಗರಾಧ್ಯಕ್ಷರು ಹೇಳಿದ ರೀತಿಯಲ್ಲಿ ಏನೋ ಮೂಡಾದ 27 ಎಕರೆ ಏನಿದೆ ಅದನ್ನು ತಕ್ಷಣವೇ ಬೇಲಿಯನ್ನು ಹಾಕ್ಕೊಳ್ಳೋವಂಥ ಕೆಲಸವನ್ನು ಮಾಡಬೇಕು ಮತ್ತು ಕೇವಿಯಟ್ಟನ್ನು ಸಲ್ಲಿಸಬೇಕು ಅನ್ನುವಂಥದ್ದನ್ನು ತಮ್ಮ ಮುಖಾಂತರ ಮಾಡ್ತಾಯಿದ್ದೀನಿ. ನಾಗರಾಜ್ ಅವ್ರ ಕೇಸು ನಾನು ಪ್ರಾರಂಭದ ದಿವಸಗಳಲ್ಲೇ ಗೋಕುಲಂ ಬಡಾವಣೆದು ಕೊಟ್ಟಿದ್ದೆ. ಆವಾಗಲೇ ಅದರ ಎಚ್ಚೆತ್ಕೊಂಡಿದ್ದಿದ್ರೆ ಅಥವಾ ಅವರನ್ನು ಹೋಗಿ ಹುಡುಕುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತಿದೆ. ಆದರೆ ನಾಗರಾಜ್ ಅವರನ್ನು ಭೇಟಿ ಮಾಡೋದಕ್ಕೆ ಈ ಮಾಧ್ಯಮದ ಏನು ಕಣ್ಗಾವಲನ್ನು ತಪ್ಪಿಸಿ ಹೋಗೋದು ಕಷ್ಟ ಅಂಥೇಳಿ ನಾಗರಾಜ್ ಅವ್ರನ್ನ ಭೇಟಿ ಮಾಡಲಿಲ್ಲ ಅನ್ನುವಂಥ ವರದಿನೂ ಬರ್ತಾ ಇದೆ. ಇಲ್ಲಾಂದರೆ ಅವ್ರಿಗೆ ಹೇಳಿಕೊಟ್ಟು ಅವರನ್ನೆಲ್ಲ ಔಸಿಟ್ಟೋ ಯಾವುದರ ಲಾಡ್ಜಲ್ಲಿಟ್ಟೋ ಮಾಡುವಂಥ ಪ್ರಕ್ರಿಯೆಗೆ ಮುಂದಾಗ್ತಾಯಿದ್ರು. ಆದರೆ ಮಾಧ್ಯಮದ ಕಣ್ ತಪ್ಪಿಸಿ ಹೋಗೋಕ್ಕಾಗಲ್ಲ, CCTVಗಳ ಫೂಟೇಜನ್ನು ಕಣ್ ತಪ್ಪಿಸಿ ಹೋಗೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾಗರಾಜ್ ಅವ್ರ ಹತ್ರ ಹೋಗೋದನ್ನು ಅವಾಯ್ಡ್ ಮಾಡಿದ್ದಾರೆ ಅನ್ನುವಂಥ ಸಂಗತಿಗಳು ನಿನ್ನೆಯಿಂದ ಹೊರಗೆ ಬರ್ತಾ ಇದೆ ಮಾಧ್ಯಮದಲ್ಲಿ ಬಂದ ನಂತರ. ಒಟ್ಟಾರೆ ಏನು ಅಂದರೆ ಇಡೀ ಪ್ರಕರಣ ಸರಿ ಹೋಗಬೇಕು ಅಂದರೆ ಎಲ್ಲ 50-50 ಅನುಪಾತವು ರದ್ದಾಗಬೇಕು. ಯಾರಿಗೆ ಅರ್ಹರಿಗೆ ಕೊಡಬೇಕು ಅನ್ನೋದಿದೆ ಅದನ್ನು ಕೊಡಬೇಕು. ಎರಡನೇದು ಬದಲಿ ನಿವೇಶನದ ಬಗ್ಗೆ ಸರ್ಕಾರ ನನಗೊಂದು ಉತ್ತರವನ್ನು ಕೊಟ್ಟಿದ್ದಾರೆ. ಈ 129 ಜನಕ್ಕೆ ಮಾತ್ರ ಬದಲಿ ನಿವೇಶನವನ್ನು ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನು ಉತ್ತರದಲ್ಲಿ ಕೊಟ್ಟಿದ್ದಾರೆ ವಿಧಾನಸಭೆಯಲ್ಲಿ. ಅದನ್ನು ಮತ್ತೆ ವಿಧಾನಸಭೆಯಲ್ಲಿ ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ಅಂತ ಅವರೇ ಶರಾನೂ ಬರೆದಿದ್ದಾರೆ. ಅದರ ಪ್ರಕಾರ ನೋಡಿದ್ರೆ ಕೆಲವರಿಗೆ ಕೊಡಲಿಕ್ಕೆ ಯಾವುದೇ ಮಾನದಂಡ ಅಲ್ಲಿ ಪಾಲನೆ ಆಗಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಆ ಎಲ್ಲ ವಿಚಾರವನ್ನು ನಾಳಿದಿಂದ ಬೆಳಗಾಂ ಅಧಿವೇಶನದಲ್ಲಿ ಸರ್ಕಾರನ ಇಕ್ಕಟ್ಟಿಗೆ ಸಿಲುಕಿಸುವಂಥ ಅಥವಾ ನಮಗೆ ನ್ಯಾಯ ಬೇಕು ಅಂತ ಒತ್ತಾಯ ಮಾಡುವಂಥ ರೀತಿಯಲ್ಲಿ ನಾಳಿದಿಂದ ನಾವು ಅದನ್ನು ಮಾಡೋಕ್ಕೆ ಹೊರಟಿದ್ದೀವಿ. ಸ್ಟೇ ಕೊಟ್ಟಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕೇಳಿ ಬಂದಿದೆ. 4 ಪ್ರಕರಣ, ಒಂದು ಶಾಂತಮ್ಮ ಅನ್ನೋ ಪ್ರಕರಣದ ಒಂದು, ನಾಗರಾಜ್ ಪ್ರಕರಣ ಒಂದು, ಪಾಪಣ್ಣವರ ಪ್ರಕರಣ ಒಂದು, ಮತ್ತು ಬನ್ನಿ ಮಂಟಪದಲ್ಲಿ ಅಬ್ದುಲ್ ವಾಹಿದ್ ಸೈಯದ್ ಯೂಸಫ್ ಆ ಕೇಸಿಗೆ ಸಂಬಂಧಪಟ್ಟಂಗೆ ನಾನು ದಾಖಲೆಗಳ ಸಮೇತ ಎಲ್ಲ ಕಡೆ ಕೊಟ್ಟಿದ್ದರ ಕಾರಣಕ್ಕೆ
ಅದನ್ನು ಸ್ಟೇ ಮಾಡಿದ್ದಾರೆ ಅನ್ನುವಂಥದ್ದಿದೆ. ಹಾಗಾಗಿ ಇನ್ನೂ ಅವ್ರಿಗೆ ಸೈಟ್ಗಳನ್ನ ರಿಜಿಸ್ಟ್ರ್ ಮಾಡಿಲ್ಲ. ಯಾವುದೆಲ್ಲ ಮಾಡಿದ್ದಾರೆ ಅದನ್ನು ವಾಪಸ್ ತಗೊಳ್ಳಿ ಅನ್ನುವಂಥದ್ದು ಅವತ್ತಿಂದನೂ ಒತ್ತಾಯ ಮಾಡ್ತಾಯಿದ್ದೀವಿ. ಇವತ್ತು ತಮ್ಮ ಮುಖಾಂತರ ಒತ್ತಾಯವನ್ನು ಮಾಡ್ತೀವಿ. 50-50 ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಬದಲಿ ನಿವೇಶನಗಳಿರ್ಬೋದು, ಎಲ್ಲವನ್ನೂ ವಾಪಸ್ ತಗೊಂಡು ಯಾರು ಅರ್ಹರಿದೆ ಮತ್ತೆ ಅವ್ರಿಗೆ ಬೇಕಾದ್ರೆ ಅಲಾಟ್ ಮಾಡಿ, ಅನರ್ಹರಿಗೆ ಯಾರಿಗಾರು ಕೊಟ್ಟಿದ್ದೀವಿ ಅನ್ನೋದಾದರೆ ಅದನ್ನು ವಶಪಡಿಸ್ಕೊಂಡು ಆಮೇಲೆ ಕ್ರಿಮಿನಲ್ ಕೇಸನ್ನು ಹಾಕಬೇಕು. ಈಗಾಗಲೇ ನಾಗೇಂದ್ರ ಅವರು ಹೇಳದಂತೆ ಇಬ್ಬರು ಕಮಿಷನರು ಸರ್ಕಾರಕ್ಕಿಂತ ದೊಡ್ಡವರಾಗ್ಬಿಟ್ಟಿದ್ದಾರೆ. ಸರ್ಕಾರನೇ ಬೆದರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ.